ಮಳೆ ಸಂಕಷ್ಟದ ನಡುವೆಯೂ ತಮಿಳುನಾಡು ಖ್ಯಾತೆ ಮುಂದುವರೆದಿದೆ. ಜೂನ್ ಅವಧಿಯ ನೀರು ಪೂರೈಸುವಂತೆ ತಮಿಳುನಾಡು ಪಟ್ಟು ಹಿಡಿದಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಜೂನ್ ಕೋಟಾ ನೀರು ಪೂರೈಕೆಗೆ ಒತ್ತಡ ಹಾಕಲಾಗಿದೆ. ಕಳೆದ ವರ್ಷ ಉತ್ತಮ ಮಳೆಯಿಂದ ನಿಗದಿಗಿಂತಲೂ ಹೆಚ್ಚು ನೀರನ್ನ ಕೊಡಲಾಗಿತ್ತು. ಕೋಟಾಗಿಂತ ಹೆಚ್ಚುವರಿಯಾಗಿ 153 ಟಿಎಂಸಿ ನೀರು ಹರಿಸಲಾಗಿತ್ತು. ಈಗ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಪರದಾಡಬೇಕಾದ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ನಮಗೆ ಜೂನ್ ತಿಂಗಳಿನ ನೀರನ್ನ ಪೂರೈಸಿ ಅಂತ ತಮಿಳುನಾಡು ಒತ್ತಡ ಹಾಕ್ತಾ ಇದೆ. ಮುಂಗಾರು ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಡ್ಯಾಂಗಳು ಖಾಲಿಯಾಗಿದೆ. ಆದರೆ ಇಂತಹ ಪರಿಸ್ಥಿತಿಯಲ್ಲೂ ಖ್ಯಾತಿಯನ್ನ ತೆಗೆದಿದೆ ತಮಿಳುನಾಡು. ಜೂನ್ ತಿಂಗಳ ಕೋಟಾ 9.19 ಟಿಎಂಸಿ ನೀರು ಬಿಡುವಂತೆ ಒತ್ತಡ ಹಾಕಲಾಗಿದೆ. ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳು ಖಾಲಿ ಆಗ್ತಾ ಇದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡು ನೀರಿಗಾಗಿ ಖ್ಯಾತಿಯನ್ನ ತೆಗೆದಿರ್ತಕ್ಕಂಥದ್ದು. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಜೂನ್ ತಿಂಗಳ ಕೋಟಾ ಪೂರೈಸುವಂತೆ ಒತ್ತಡವನ್ನ ಏರಿದೆ. ಆದ್ರೆ ಜಲಾಶಯಗಳ ಪ್ರಸ್ತುತ ಪರಿಸ್ಥಿತಿ ಬೇರೆ ಇರತಕ್ಕಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಚಿತ್ರಣ ಇದು. ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥ ದೃಶ್ಯಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಆದ್ರೆ ಜಲಾಶಯದಲ್ಲಿ ಕೇವಲ 81 ಅಡಿಯಷ್ಟೇ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದ್ರೆ 11 ಟಿಎಂಸಿ ಅಷ್ಟೇ ನೀರು ಇಲ್ಲಿ ಜಲಾಶಯದಲ್ಲಿ ಇದೆ. ಆದ್ರೆ 5 ಟಿಎಂಸಿ ನೀರನ್ನ ಡೆಡ್ ಸ್ಟೋರೇಜ್ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಇನ್ನು ಉಳಿದಂತ 6 ಟಿಎಂಸಿ ನೀರಲ್ಲಿ ಕುಡಿಯೋ ನೀರನ್ನ ಪೂರೈಸೋದಕ್ಕೆ ಒದಗಿಸಬೇಕಾಗತ್ತೆ. ಈ ಮಧ್ಯದಲ್ಲೂ ಕೂಡ ತಮಿಳುನಾಡು ನೀರನ್ನ ಪೂರೈಕೆ ಮಾಡಬೇಕು. ಜೂನ್ ತಿಂಗಳ ಕೋಟಾ ಏನಿದೆ 9 ಟಿಎಂಸಿ ನೀರನ್ನ ಅದನ್ನ ಸಂಪೂರ್ಣವಾಗಿ ಪೂರೈಕೆ ಮಾಡಬೇಕು ಅನ್ನುವಂಥ ಒತ್ತಡವನ್ನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಹೇರಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ಈ ಜಲಾಶಯದ ಚಿತ್ರಣ ಬೇರೆದ್ದೇ ಆಗಿತ್ತು. ಇದೇ ಜೂನ್ ತಿಂಗಳ ಅವಧಿಯಲ್ಲಿ ಅಂದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ವರ್ಷವನ್ನ ನಾವು ಗಮನಿಸಿದ್ರೆ ಏನು ನಿಗದಿತ ಕೋಟಾವನ್ನ ತಮಿಳುನಾಡಿಗೆ ಕೊಡಬೇಕು ಅದರ 2ರಷ್ಟು ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಈ ಜಲಾಶಯದಿಂದ ಬಿಡಲಾಗಿತ್ತು. ಆ ಸಂದರ್ಭದಲ್ಲಿ ಮಳೆ ಪ್ರಮಾಣ ಚೆನ್ನಾಗಿತ್ತು. ಆದ್ರೆ ಈ ವರ್ಷದ ಪರಿಸ್ಥಿತಿ ಬೇರೆ ಇದೆ. ಈ ವರ್ಷ ಜೂನ್ ಅಂತ್ಯ ಬಂದರೂ ಕೂಡ ಮುಂಗಾರು ಮಳೆ ತಡವಾಗಿರ್ತಕ್ಕಂಥದ್ದು, ಕೈ ಕೊಟ್ಟಿರ್ತಕ್ಕಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನ ಮಟ್ಟ ಕೂಸ್ತಿದೆ. ಆ ಸಂದರ್ಭದಲ್ಲೂ ಅಂತ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡು ಜೂನ್ ತಿಂಗಳ ಮತ್ತೆ ಜುಲೈ ತಿಂಗಳ ಕೋಟಾವನ್ನ ತಕ್ಷಣ ಪೂರೈಸಬೇಕು ಅನ್ನುವಂತ ಒತ್ತಡವನ್ನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಹೇರ್ತಾ ಬಂದಿರತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗೆ ಪೂರೈಸಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ. ಮತ್ತೊಂದು ಕಡೆ ಏನು ಒತ್ತಡವನ್ನು ಹೇರ್ತಾ ಇದೆ ತಮಿಳುನಾಡು, ಅವರ ಪೂರೈಕೆಯನ್ನು ಕೂಡ ಮಾಡಬೇಕಾದಂತ ಸವಾಲು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳು ಖಾಲಿ ಆಗ್ತಾ ಇದ್ರೆ ಕುಡಿಯೋ ನೀರಿಗೂ ಕೂಡ ಪೂರೈಸುವಂತ ಸವಾಲು, ಜೊತೆಗೆ ತಮಿಳುನಾಡು ಕೋಟಾವನ್ನ ಪೂರೈಕೆ ಮಾಡಬೇಕಾದಂತ ಸವಾಲು ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥದ್ದು. ಎಷ್ಟೆಲ್ಲ ಸವಾಲುಗಳನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್ ಕೆಆರ್ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.